ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ಗಣೇಶ ಚತುರ್ಥಿಗೆ ವಿಶೇಷವಾಗಿ ಮಾಡುವಂತಹ ಕರಿಗಡುಬು ಅಥವಾ ಕರ್ಜಿಕಾಯಿ ಹಾಗೆ ಮೋದಕ ಇವಿಷ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇದೆರಡನ್ನು ನಾನು ಒಂದೇ ಹೂರಣವನ್ನು ಬಳಸಿ ಮಾಡ್ತಾ ಇದ್ದೇನೆ. ಹಾಗೆ ಸುಲಭ ವಿಧಾನದ ಹೂರಣವನ್ನು ನಾನು ಇದಕ್ಕೆ ಬಳಸಿದ್ದೇನೆ. ಮತ್ತು ಮೈದಾ ಬದಲು ನಾನಿದನ್ನು ಚಿರೋಟಿ ರವೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಅಗಲವಾದ ಬೇಸನ್ಗೆ ನಾವು ಒಂದು 2 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಳ್ಬೇಕು. ಚಿರೋಟಿ ರವೆನ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿನೇ, ಸೊ ಅದನ್ನೇ ಬಳಸ್ತಾ ಇದ್ದೀನಿ. ಹಾಗೆಯೇ ನೀವು ಕೂಡ ಡೈರೆಕ್ಟಾಗಿ ಬಳಸ್ಬೋದು. ಅದಕ್ಕೆ ಒಂದು 2 ಟೇಬಲ್ ಚಮಚ ಆಗುವಷ್ಟು ಮೈದಾ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಆಗುವಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಸ್ವಲ್ಪ ಉಪ್ಪು. ಬೇಕಿಂಗ್ ಪೌಡರ್ ಯಾಕೆ ಅಂತಂದರೆ ಜಾಸ್ತಿ ಗರಿ ಗರಿ ಇರುತ್ತೆ ಅದಕ್ಕೋಸ್ಕರ. ಮತ್ತು ಬಿಸಿಯಾಗಿರುವಂತಹ ಕರಗಿಸಿದ ತುಪ್ಪ ಒಂದು 2 ಟೇಬಲ್ ಚಮಚ. ಇದಿಷ್ಟನ್ನು ಈ ಹಿಟ್ಟಿಗೆ ಹಾಕಿಬಿಟ್ಟು ಬಿಸಿ ಇರೋದ್ರಿಂದ ತುಪ್ಪ ಮೊದಲು ಚಮಚದಲ್ಲಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕೈಯಿಂದನೇ ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂತಂದರೆ ಈ ತುಪ್ಪ, ಉಪ್ಪು ಮತ್ತು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀವಲ್ಲ ಅದು ಎಲ್ಲ ಆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಶ್ರಣ ಆಗಬೇಕು. ಅದಷ್ಟು ಒಂದೇ ಕಲರ್ ಕಾಣಿಸ್ಬೇಕು ನಮಗೆ. ಆ ಥರ ಪುಡಿ ಪುಡಿ ಎಲ್ಲೂ ಬೇರೆ ಬೇರೆ ಉಂಡುಂಡೆ ಥರ ಕಾಣಿಸ್ಬಾರ್ದು. ಈ ಹದಕ್ಕೆ ಬಂದ ಮೇಲೆ ಈಗ ನಾವು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನೀರು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಕರ್ಜಿಕಾಯಿಗೆ ಮಾಡುವಂತಹ ಈ ಕಣಕ ಏನಿರುತ್ತೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಫಸ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡಿರ್ಬೋದು. ಆಮೇಲೆ ಚೂರೇ ನೀರು ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಕಲಿಸ್ಕೊಳ್ಳೋದು ಸ್ವಲ್ಪ ಶ್ರಮ ಆಗುತ್ತೆ ಚಿರೋಟಿ ರವೆ ಆಗಿದ್ದರಿಂದ. ಆಮೇಲೆ ಮಿನಿಮಮ್ ಒಂದು 5 ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇಷ್ಟು ಕಲಿಸಿದ ಮೇಲೆ ಒಂದು ಹತ್ತತ್ರ 1 ಗಂಟೆವರೆಗೆ ನಾವಿದನ್ನು ರೆಸ್ಟ್ ಮಾಡಬೇಕಾಗತ್ತೆ. ಚಿರೋಟಿ ರವೆ ಆಗಿರೋದ್ರಿಂದ, ಮೈದಾ ಆದರೆ ಬೇಗ ನೆನೆದು ಬಿಡುತ್ತೆ. ಅದು ಚಿರೋಟಿ ರವೆ ಆಗಿರೋದ್ರಿಂದ ಹತ್ತತ್ರ 1 ಗಂಟೆ ತನಕ ನಾವಿದನ್ನು ನೆನೆ ಇಟ್ಟಿರಬೇಕು. ಅಷ್ಟರೊಳಗಡೆ ಸ್ಟಫಿಂಗಿಗೆ ನಾನಿಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಹತ್ತತ್ರ 1.5 ಕಪ್ ತಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅಂದಾಜಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ. ಆಮೇಲೆ ಏಲಕ್ಕಿ ಪುಡಿ ಕೂಡ ಒಂದು ಅರ್ಧ ಚಮಚ. ಸೊ ಇದಿಷ್ಟೇ ನಾನು ಇದಕ್ಕೆ ಬಳಸೋದು ಯಾವಾಗಲೂ ಕರಿಗಡುಬು ಮತ್ತು ಮೋದಕಕ್ಕೆ. ನಿಮಗೆ ಬೇಕಿದ್ರೆ ನೀವು ಗಸಗಸೆ ಮತ್ತು ಬೇರೆ ಬೇರೆ ಡ್ರೈ ಫ್ರೂಟ್ಸು ಹಾಗೆ ಹುರಿಗಡಲೆ ಪುಡಿ ಅದೆಲ್ಲ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಇವಾಗ 1 ಗಂಟೆ ಆದಮೇಲೆ ನಾನು ಈ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಇನ್ನೊಮ್ಮೆ ಈ ಥರ ಸ್ವಲ್ಪ ನಾದ್ಕೊಳ್ಳೋಣ. ಈಗ ಇದು ಮೆತ್ತಗಾಗಿರುತ್ತೆ, ಮೊದಲಿನಷ್ಟು ಗಟ್ಟಿ ಇರಲ್ಲ ನೋಡಿ, ಮೆತ್ತಗಾಗಿರುತ್ತೆ. ಆಲ್ಮೋಸ್ಟ್ ನಾವು ಮೈದಾ ಹಿಟ್ಟಿಂದ ಮಾಡಿದ್ರೆ ಹೇಗಾಗುತ್ತೋ ಹಾಗೆ ಬಂದಿರುತ್ತೆ. ಕಲಸೋ ಅಷ್ಟೊತ್ತು ಮಾತ್ರ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸೊ ಇದನ್ನು ನಾವೀಗ ಕರಿಗಡುಬು ಮಾಡೋದಕ್ಕೆ ಎಷ್ಟೆಷ್ಟು ದೊಡ್ಡ ಹಿಟ್ಟು ಬೇಕಾಗುತ್ತೋ ಆ ಸೈಜಿಗೆ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನಿಮ್ಮಲ್ಲಿರುವ ಕರಿಗಡುಬಿನ ಈ ಮೋಲ್ಡ್ ಏನಿದೆ ಆ ಸೈಜ್ಗೆ, ಅಥವಾ ನೀವು ಕೈಯಲ್ಲೇ ಮಾಡೋದಾದರೆ ನೀವು ಎಷ್ಟು ದೊಡ್ಡ ಮಾಡ್ತೀವಿ ಅಂತ ಒಂದು ಅಂದಾಜಿರುತ್ತಲ್ಲ ಅದಕ್ಕೆ ತಕ್ಕನಂಗೆ ನೀವು ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದೇ ಅಳತೆಯಲ್ಲಿ ನಾನು ಇಷ್ಟು ಈ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಇದನ್ನು ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟಿನ ಸಹಾಯದಿಂದ ಒಂದೊಂದೇ ಉಂಡೆನ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ನಾವು ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಸೊ ತುಂಬ ತೆಳ್ಳಗೆ, ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೊಳ್ಳೋಕೆ ಬರುತ್ತೆ. ರವೆ ಗಟ್ಟಿ ಅಂತ ನೀವು ಅಂದ್ಕೊಳ್ಳೋದು ಬೇಡ. ತುಂಬ ಜನ ನೀವು ಇದನ್ನು ಮಾಡೋ ಇರ್ತಿರೋ ಕೂಡ, ಯಾಕಂದರೆ ಹೋಳಿಗೆಗಳಲ್ಲಿ ಬಳಸ್ತೀವಿ, ಅದರ ಪೂರಿಗಳನ್ನೆಲ್ಲ ನಾವು ಮಾಡುವಾಗ ನಮಗೆ ಗೊತ್ತಿರುತ್ತೆ, ಅದು ತೆಳ್ಳಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಇದರ ತುದಿಗೆ ಸ್ವಲ್ಪ ನೀರನ್ನು ಅಂಟಿಸ್ಕೊಂಡ್ರೆ ಅಲ್ಲಿ ಸೈಡಲ್ಲಿ ನಾವು ಪ್ರೆಸ್ ಮಾಡಿದಾಗ ಬಿಟ್ಟು ಹೋಗಲ್ಲ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಹತ್ರ ಇರುವ ಈ ಸ್ಟೀಲ್ ಮೌಲ್ಡಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅಂಚು ಮೇಲೆ ಬರಬೇಕು ನೋಡಿ. ನಿಮ್ಮ ಹತ್ರ ಇರುವ ಯಾವುದೇ ಮೌಲ್ಡನ್ನು ನೀವು ಬಳಸಬಹುದು, ಇಲ್ಲ ಅಂತಂದರೆ ಹಾಗೇ ಸಹ ಮಾಡಬಹುದು. ಸೊ ಇದರ ಒಳಗಡೆ ನಾನಿವಾಗ ಈ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಈ ಮೋಲ್ಡನ್ನು ಬಳಸೋದ್ರಿಂದ ನಮಗೇನೆಂದರೆ ಅದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಫಿನಿಶಿಂಗು ಚೆನ್ನಾಗಿರುತ್ತೆ. ನಾವು ಮತ್ತೆ ಎಕ್ಸ್ಟ್ರಾ ಅದನ್ನು ಒತ್ತಿ ರೆಡಿ ಮಾಡ್ಕೊಳ್ಳೋದು ಬೇಡ. ನಿಮಗೆ ಅನುಮಾನ ಇತ್ತು ಅಂತಂದರೆ ನೀವು ಒಮ್ಮೆ ಅದನ್ನು ಬೇಕಾದರೆ ಪ್ರೆಸ್ ಮಾಡಿ ಕೂಡ ಇಟ್ಕೊಳ್ಬೋದು, ಯಾಕಂದರೆ ಎಣ್ಣೆಲಿ ಬಿಟ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗೆ ನಾನು ಮಾಡಿದ್ನಲ್ಲ ಅದೇ ಥರ ಉಳಿದ ಎಲ್ಲ ಕರ್ಜಿಕಾಯಿಗಳನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಮೌಲ್ಡ್ ಇಲ್ಲ ಅಂತಂದರೆ ಈ ರೌಂಡ್ ಶೇಪ್ ಮಧ್ಯ ಇಟ್ಬಿಟ್ಟು ಅದನ್ನು ಎರಡು ತುದಿ ಇದು ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಕೊನೆಗೆ ನಾವು ಎಡ್ಜನ್ನು ಸೀಲ್ ಮಾಡುವಾಗ ಫೋರ್ಕಿಂದ ಪ್ರೆಸ್ ಮಾಡಿದರೆ ಆಯಿತು. ಸಾಮಾನ್ಯವಾಗಿ ಎಲ್ಲರೂ ಇವಾಗ ಇದ್ರ ಬಳಕೆ ಮಾಡೋದ್ರಿಂದ ನಾನು ಹಾಗೆ ಮಾಡೋದನ್ನು ಇಲ್ಲಿ ತೋರಿಸಿಲ್ಲ ನಿಮಗೆ. ಸೊ ಹಾಗೆ ಮಾಡೋದಾದರೂ ಕೂಡ ಅದು ಸುಲಭನೇ. ಸೊ ನೆಕ್ಸ್ಟ್ ನಾನು ಇದೇ ವಿಧಾನದಲ್ಲಿ ಎಲ್ಲ ಕರ್ಜಿಕಾಯಿಗಳನ್ನು ತಯಾರು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅನುಮಾನ ಇದ್ದರೆ ನಾನು ಹೇಳ್ದಂಗೆ ಕೊನೆಯಲ್ಲಿ ನೀವು ಒಮ್ಮೆ ಅದನ್ನು ಪಿಂಚ್ ಮಾಡ್ಕೋಬೋದು ಸೈಡನ್ನು. ಸೊ ಈ ಥರ ಸುಮಾರು 8ರಿಂದ 10 ಕರ್ಜಿಕಾಯಿಗಳು ತಯಾರಾಗಿದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಮೀಡಿಯಮ್ ಊರಿನಲ್ಲಿ ಕಾಯ್ತಾ ಇರಲಿ, ತುಂಬ ಬಿಸಿಯಾಗೋ ತನಕ ಕಾಯಿಸಬೇಡಿ. ಮೀಡಿಯಮ್ ಊರಿನಲ್ಲಿ ಕಾಯ್ತಾ ಇರುವಾಗಲೇ ಇದನ್ನು ನಾವು ಹಾಕ್ಕೊಳ್ಳೋಣ. ಎಣ್ಣೆ ಎಷ್ಟು ತಗೊಂಡಿದ್ದೀರೋ ಅಷ್ಟು ನಾವು ಕರ್ಜಿಕಾಯಿಗಳನ್ನು ಒಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಕರ್ಜಿಕಾಯಿಗಳನ್ನು ಕಡಿಮೆ ಹಾಕ್ಕೊಂಡ್ರೆ ಬೇಗ ಅದು ಕರಟಿ ಹೋಗೋದ್ರಿಂದ ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ಇಷ್ಟು ಅಳತೆಗೆ ನೋಡಿ ನಾನು 6ರಿಂದ 7 ತೊಗೊಂಡಿದ್ದೀನಿ. ಇನ್ನೊಂದು ಮೀಡಿಯಮ್ ಉರಿನಲ್ಲಿ ಸುಮಾರು ಹೊತ್ತು ನಾವು ಇದನ್ನು ತಿರುವು ಹಾಕಿ ಕಾಯಿಸಬೇಕಾಗತ್ತೆ. ಯಾಕಂದರೆ ಬೇಗ ತೆಗೆದುಬಿಟ್ರೆ ಒಳಗಡೆ ಗೊತ್ತು ನಿಮಗೆ, ಅದು ಆಮೇಲೆ ಚಪಾತಿ ಥರ ಆಗಬಾರ್ದಲ್ವ, ಹಾಗಾಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ. ಗರಿಗರಿನೇ ಇರಬೇಕು. ಕರಿಗಡುಬು ಯಾವಾಗಲೂ ಗರಿಗರಿ ಇರಬೇಕು. ಮಾಡಿಟ್ಟ ಮೇಲೂ ಸಹ ಅದು ಎಳಿಬಾರ್ದು. ಹಾಗಾಗಬೇಕು ಅಂತಂದರೆ ನಾವು ಇಷ್ಟೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ಮೇಲೆ ಎಣ್ಣೆನಲ್ಲಿ ಕರಿವಾಗ ಕರೆಕ್ಟು ಉರಿನಲ್ಲಿ ಸುಮಾರು ಹೊತ್ತು ಅದು ಈ ಥರ ನೋಡಿ ಅಲ್ಲಿ ಗುಳ್ಳೆಗಳೆಲ್ಲ ಹೋಗಿಬಿಟ್ಟು ನೊರೆ ಹೋಗಿಬಿಟ್ಟು ಈ ಥರ ಈ ಕಲರಿಗೆ ಬರಬೇಕು. ಹೊಂಬಣ್ಣಕ್ಕೆ ಬರೋ ತನಕನೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಿಡಿಯುತ್ತೆ, ಒಂದು 5ರಿಂದ 6 ನಿಮಿಷ ಹಿಡಿಯುತ್ತೆ. 2 ಬ್ಯಾಚಲ್ಲಿ ನಾನು ಅಷ್ಟನ್ನು ಇವಾಗ ಕರಿಗಡುಬು ತಯಾರು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದೇ ಹಿಟ್ಟಿಂದ ಇದೇ ಹೂರಣದಿಂದ ಮೋದಕನ ಮಾಡೋಣ. ಮೋದಕನ ನಾವು ಮಾಡೋದು ಕೈಯಲ್ಲೇ ಇದನ್ನು ನಾವು ಸುತ್ತಬಿಟ್ಟು ಮಾಡೋದು. ಸ್ವಲ್ಪ ಸಣ್ಣ ಸೈಜಿನ ಉಂಡೆಗಳನ್ನು ತಗೊಂಡು ಲಟ್ಟಿಸುವಾಗ ರೌಂಡ್ ಸೈಜಲ್ಲಿ ಆದಷ್ಟು ಲಟ್ಟಿಸ್ಕೊಂಡ್ರೆ ನಮಗೆ ಶೇಪ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸ್ವಲ್ಪ ಸಣ್ಣ ಸೈಜಿನ ಈ ಸರ್ಕಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಅದೇ ಸ್ಟಫಿಂಗ್ನ ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಈ ಥರ ನೋಡಿ ಅದರ ಎಡ್ಜನ್ನು ಈ ಥರ ಫೋಲ್ಡ್ ಮಾಡ್ತಾ ಬಂದರೆ ನಾವು ಶೇಪ್ ಕೊಡೋದಕ್ಕೆ ಸುಲಭ ಆಗುತ್ತೆ. ಕೊನೆಯಲ್ಲಿ ಆ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಇಡೋದು ಬೇಡ. ಈ ಥರ ತಿರುಗಿಸ್ತಾ ಬಂದುಬಿಟ್ಟು ತೆಗೆದುಬಿಟ್ಟು ಮತ್ತೆ ಉಳಿದಿರೋದನ್ನು ಸ್ವಲ್ಪ ಈ ಥರ ತಿರುಗಿದ್ರೆ ನೋಡಿ ಶೇಪ್ ಚೆನ್ನಾಗಿ ಈ ಥರ ಬರುತ್ತೆ. ಇದೇ ರೀತಿಯಲ್ಲಿ ನಾನು ಉಳಿದ ಎಲ್ಲ ಮೋದಕಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ ಒಂದೇ ಅಳತೆಯಲ್ಲಿ. ಇದನ್ನು ಮತ್ತೆ ಕಾದಿರೋ ಎಣ್ಣೆಯಲ್ಲಿ ಕರಿಯೋಣ. ಅಷ್ಟು ಮೋದಕವನ್ನು ನಾನು ಇದು ಒಂದೇ ಬ್ಯಾಚಲ್ಲಿ ಕರಿತಾ ಇದ್ದೀನಿ. ಇದು ಕೂಡ ಎಣ್ಣೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ಹಾಕೋಬೋದು. ಮೀಡಿಯಮ್ ಉರಿನಲ್ಲಿ ಬಹಳ ಸಮಯ ಹಿಡಿಯುತ್ತೆ, ಒಂದು 4ರಿಂದ 5 ನಿಮಿಷ ಕಡಿಮೆ ಅಂದರೂ ಹಿಡಿಯುತ್ತೆ. ಸೊ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು. ಮತ್ತು ಕರ್ಜಿಕಾಯಿ ಮೋದಕ ಎಲ್ಲ ಫ್ರೈ ಮಾಡುವಾಗ ಅದು ಒಂದು ಕಡೆ ಹೋಗಿ ನೋಡಿ ಅದು ಕೆಳಗಡೆ ಹೋಗಿಬಿಟ್ರೆ ಮತ್ತು ಇನ್ನೊಂದು ಕಡೆ ತಿರುವು ಹಾಕೋಕ್ಕೆ ಬರೋದು ಸ್ವಲ್ಪ ಕಷ್ಟ. ಸೊ ಅದನ್ನು ನಾವು ಫೋರ್ಸ್ಫುಲಿ ಈ ಥರ ಎರಡೂ ಕಡೆ ಚೆನ್ನಾಗಿ ಅದು ಈ ಥರ ಕಾಯಬೇಕಾಗತ್ತೆ. ಆಮೇಲೆ ಕೊನೆಯಲ್ಲಿ ಈ ಹೊಂಬಣ್ಣ ಬರೋ ತನಕನೂ ನಾವು ಕಾಯಿಸಿದ್ರೆ ಖಂಡಿತವಾಗ್ಲೂ ಗರಿಗರಿಯಾದ ಮೋದಕ ಅಥವಾ ಗರಿಗರಿಯಾದ ಕರಿಗಡುಬು ಸಿದ್ಧವಾಗುತ್ತೆ. ಬೇಗ ಮಾತ್ರ ತೆಗಿಯೋಕ್ಕೆ ಹೋಗಬಾರ್ದು, ನೊರೆ ಎಲ್ಲ ಹೋಗಿರುತ್ತೆ. ಕೊನೆಯಲ್ಲಿ ಹೊಂಬಣ್ಣದ ಈ ಮೋದಕ ನೋಡಿ ತಯಾರಾಗಿದೆ. ಹತ್ತಿರ ಹಿಡಿದು ತೋರಿಸುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಅದು ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ. ಅದನ್ನು ಒಡೆದು ತೋರಿಸ್ಬೇಕಾಗಿಲ್ಲ, ನೋಡುವಾಗಲೇ ಗೊತ್ತಾಗುತ್ತೆ. ಸೊ ಈ ಥರದಲ್ಲಿ ನಾನೀಗ ಎಲ್ಲ ಮೋದಕಗಳನ್ನು ಕೂಡ ತಯಾರು ಮಾಡ್ಕೊಂಡಿದ್ದೀನಿ. ಹಾಗೆ ತಯಾರಿಸಿಟ್ಟಂಥ ಈ ಕರ್ಜಿಕಾಯಿ ಅದನ್ನು ನಾನಿವಾಗ ಒಂದೊಂದಾಗೆ ಜೋಡಿಸ್ತಾ ಇದ್ದೀನಿ. ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಇದು ಗರಿಗರಿಯಾಗಿ ಬಂದಿದೆ ಅಂಥೇಳಿ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಒಂದೇ ಏನಂತಂದರೆ ನಾನಿಲ್ಲಿ ನಿಮಗೆ ಮೈದಾ ಬಳಸಲಿಕ್ಕೆ ಇಷ್ಟ ಇಲ್ಲ ಅಂದರೆ ಚಿರೋಟಿ ರವೆನ ಕೂಡ ಬಳಸಿ ನೀವು ಮಾಡ್ಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಇಲ್ಲ ಅಂತಂದರೆ ಶ್ರಮ ಆಗೋದ್ರಿಂದ ನೀವು 2 ಕಪ್ ಚಿರೋಟಿ ರವೆ ಬದಲು 2 ಕಪ್ ಮೈದಾ ಹಾಕಿ 2 ಟೇಬಲ್ ಚಮಚ ಚಿರೋಟಿ ರವೆ ಹಾಕಿಬಿಟ್ಟು ಇದನ್ನು ಮಾಡ್ಕೋಬಹುದು. 2 ಸೇಮ್ ರಿಸಲ್ಟ್. ನಾನು 2 ಮಾಡಿ ನೋಡಿದ್ದೀನಿ. ಒಂದೇ ಒಂದು ಹೇಳ್ದಂಗೆ ಈ ಮೆಥಡಲ್ಲಿ ಸ್ವಲ್ಪ ಕಷ್ಟ, ಕೈ ನೋವು ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಒತ್ತಿ ಮಾಡೋದು. ಕೊನೆಯಲ್ಲಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಗರಿಗರಿಯಾಗಿ ಬಂದಿದೆ, ಎಳೆಯೋದಿಲ್ಲ, ಕರೆಕ್ಟಾಗಿ ಕಟ್ಟಾಗುತ್ತೆ, ಚೆನ್ನಾಗಿ ಬಂದಿದೆ. ಸೊ ಈ ಮೆಥಡಲ್ಲಿ ನೀವು ಸಹ ಕರಿಗಡುಬು ಮತ್ತು ಮೋದಕವನ್ನು ಮಾಡಿ ನೋಡಿ. ಈ ಹಬ್ಬಕ್ಕೆ ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.